Hello everyone. So in previous class we discussed about dielectrics, types of dielectrics, properties of dielectrics in external electric field and some other concepts. Now today we are going to discuss about a new concept called capacitance. Capacity or capacity of a conductor we call it as capacitance. So what is meant by capacitance? Capacity ಅಂದ್ರೇನು? ಈಗ for example ಒಂದು ವಾಟರ್ ಟ್ಯಾಂಕ್ ಇದೆ which fill up with water 1000 liters. So 1000 liter is its capacity, ಅಂದರೆ how much amount will be stored in that water tank. ಸೊ ಅದೇ ಥರ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಒಂದು ಕಂಡಕ್ಟರ್ ಇದೆ ಅಂತ ತಗೊಂಡ್ರೆ ಹೌ ಮಚ್ ಚಾರ್ಜಸ್ ವಿಲ್ ಬಿ ಸ್ಟೋರ್ಡ್ ಇನ್ ದಟ್ ಕಂಡಕ್ಟರ್ ವಿ ಹ್ಯಾವ್ ಟು ಕನ್ಸಿಡರ್. That concept we call it as capacity of the conductor or capacitance. Now, capacitance of a conductor, when a charge Q is given to an isolated conductor, when the charge is Q charge is given to an isolated conductor, then potential will change. ನೀವು ಯಾವಾಗ ಚಾರ್ಜ್ ಕೊಡ್ತಾ ಇದ್ದೀರಾ ಆವಾಗ ಪೊಟೆನ್ಷಿಯಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ದ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ಸೈಜ್ ಆ್ಯಂಡ್ ಶೇಪ್ ಆಫ್ ದ ಕಂಡಕ್ಟರ್. ಸೈಜ್ ಎಷ್ಟಿದೆ ಆ್ಯಂಡ್ ಶೇಪ್ ಯಾವುದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು ಪೊಟೆನ್ಷಿಯಲ್ ಚೇಂಜ್ ಯಾವ ಥರ ಆಗ್ತಾ ಇದೆ ಅನ್ನೋದು. ದ ಪೊಟೆನ್ಷಿಯಲ್ ಆಫ್ ಎ ಕಂಡಕ್ಟರ್ ಚೇಂಜಸ್ ಬೈ ವಿ, ಅಂದರೆ ವಿ ಟೈಮ್ಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಡ್ಯೂ ಟು ದ ಚಾರ್ಜ್ ಕ್ಯೂ ಗಿವನ್ ಟು ಎ ಕಂಡಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನೀವು ಚಾರ್ಜ್ ಕ್ಯೂ ಕೊಡ್ತಾ ಇದ್ದೀರಾ, ಕೊಟ್ಟಾಗ ಏನಾಗುತ್ತೆ, ಪೊಟೆನ್ಷಿಯಲ್ ವಿ ಟೈಮ್ಸ್ ಚೇಂಜ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ದೆನ್ ಚಾರ್ಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. ಆಸ್ ಕ್ಯೂ ಚೇಂಜಸ್ potential also changes. So that's why Q is directly proportional to potential. Then Q is equal to C into V. Then Q is equal to C into V, where C is capacitance of the conductor. Where C is capacitance of the conductor, or C can be written as C is equal to Q by V. Q is equal to CV or C is equal to Q by V. Then V is equal to Q by C. ಈ ಮೂರು ಫಾರ್ಮುಲಾಸ್ ನಮಗೆ ಕೆಪಾಸಿಟನ್ಸ್ ಫಾರ್ಮುಲಾಸ್ ಆಗಿರುತ್ತೆ, ಬೇಕಾಗಿರುವಂಥ ಫಾರ್ಮುಲಾಸ್. ಅಂದರೆ ಚೇಂಜಸ್ ಮಾಡ್ತಾ ಹೋದರೆ Q is equal to ಯಾವ ಫಾರ್ಮುಲಾ, ಸಿ ವಿ. ನೆನ್ಪಿಟ್ಕೊಳ್ಳಿ, Q is equal to ಸಿ ವಿ, C is equal to Q by V, V is equal to Q by C. ಸೊ ದೀಸ್ ತ್ರೀ ಫಾರ್ಮುಲಾಸ್ ನಮಗೆ ಇಂಪಾರ್ಟೆಂಟ್ ಅದರಲ್ಲಿ ಕೆಪಾಸಿಟನ್ಸ್ ಆಫ್ ದ ಕಂಡಕ್ಟರ್. ಇದು ಬೇಸಿಕ್ ನಿಮಗೆ. ದೆನ್ ಸೊ C is equal to Q by V, ವೇರ್ C is capacitance of the conductor. C ಅಂದ್ರೆ ಏನಿಲ್ಲಿ, capacitance of the conductor. Then what is meant by capacitance of the conductor? The capacitance of the conductor is defined as the charge given to the conductor, charge given to the conductor to raise the potential in the conductor. Concept is there, charge per unit potential difference, charge per potential difference. ಅಂದರೆ ನೀವು ಚಾರ್ಜ್ ಕೊಟ್ಟಿದ್ದಕ್ಕೆ ಪೊಟೆನ್ಷಿಯಲ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ರೈಸ್ ಆಗ್ತಾ ಇದೆ. ಆಸ್ ಚಾರ್ಜ್ ಇನ್ಕ್ರೀಸಸ್ ಪೊಟೆನ್ಷಿಯಲ್ ಆಲ್ಸೋ ಇನ್ಕ್ರೀಸಸ್. ಓಕೆನಾ? ದೆನ್ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ದಿಸ್ ಕೆಪಾಸಿಟನ್ಸ್? ದ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟನ್ಸ್ ಈಸ್ ಫ್ಯಾರಡ್. ಫ್ಯಾರಡೆ ಅನ್ನೋನು ಏನು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ತಾನೆ. ಸೊ ದಟ್ಸ್ ವೈ ಫ್ಯಾರಡ್ ಅಂತ ನೇಮ್ ಕೊಟ್ಟಿದ್ದೀವಿ. ಸೊ ದ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟನ್ಸ್ ಆಫ್ ಎ capacitor is farad, which is represented by capital F, small f alla capital F. Then when Q is equal to 1 coulomb and V is equal to 1 volt, ಈಗ ನೀವು ಕನ್ಸಿಡರ್ ಮಾಡ್ಕೊಳ್ತಾ ಇರೋ 1 ಫ್ಯಾರಡ್ ಅಂದರೆ ಏನು ಅನ್ನೋದನ್ನು ನಾವು ತಗೋಬೇಕಾಗುತ್ತೆ. ಸೊ ದಟ್ಸ್ ವೈ ಕೆಪಾಸಿಟನ್ಸ್ C is equal to ಏನು ಫಾರ್ಮುಲಾ, Q by V. If Q is equal to 1 coulomb, V is equal to 1 volt, ದೆನ್ 1 ಫ್ಯಾರಡ್ ಕೆಪಾಸಿಟನ್ಸ್ನ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಫ್ಯಾರಡ್, ಎಫ್, ಕ್ಯಾಪಿಟಲ್ ಎಫ್. ಎಫ್ ಇಸ್ ಈಕ್ವಲ್ ಟು 1 ಕೂಲಮ್ ಬೈ 1 ವೋಲ್ಟ್, 1 ಕೂಲಮ್ ಬೈ 1 ವೋಲ್ಟ್. ದೆನ್ 1 ಫ್ಯಾರಡ್ ಇಸ್ ಈಕ್ವಲ್ ಟು 1 ಕೂಲಮ್ ಪರ್ ವೋಲ್ಟ್, 1 ಕೂಲಮ್ ಪರ್ ವೋಲ್ಟ್ ಅಂತಲೇ ಹೇಳ್ಬೋದಲ್ಲ. ದೆನ್ ವಾಟ್ ಈಸ್ ಮೆಂಟ್ ಬೈ ದಿಸ್ ಫ್ಯಾರಡ್? 1 ಫ್ಯಾರಡ್ ಅಂದರೆ ಏನು? 1 ಫ್ಯಾರಡ್ ಈಸ್ ನಥಿಂಗ್ ಬಟ್ ಕೆಪಾಸಿಟನ್ಸ್ ಆಫ್ ಎ ಕೆಪಾಸಿಟರ್ is said to be 1 farad. Capacitance of the capacitor is said to be 1 farad if
1 ಕೂಲಮ್ ಆಫ್ ಚಾರ್ಜ್ ಈಸ್ ರಿಕ್ವೈರ್ಡ್. ಎಷ್ಟು ಚಾರ್ಜ್ ಬೇಕಾಗುತ್ತೆ? 1 ಕೂಲಮ್ ಆಫ್ ಚಾರ್ಜ್ ಈಸ್ ರಿಕ್ವೈರ್ಡ್ ಟು ರೈಸ್ ಎ ಪೊಟೆನ್ಷಿಯಲ್ ಥ್ರೂ 1 ವೋಲ್ಟ್. ಅಂದರೆ ಒಂದು ಕಂಡಕ್ಟರ್ ಇದೆ, ಒಂದು ಕಂಡಕ್ಟರಲ್ಲಿ 1 ವೋಲ್ಟ್ ಪೊಟೆನ್ಷಿಯಲ್ ರೈಸ್ ಮಾಡೋದಕ್ಕೆ ಎಷ್ಟು ಕೂಲಮ್ ಚಾರ್ಜ್ ಬೇಕಾಗುತ್ತೆ? 1 ಕೂಲಮ್ ಚಾರ್ಜ್ ಬೇಕಾಗುತ್ತೆ. ದಟ್ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ 1 ಫ್ಯಾರಡ್. 1 ಫ್ಯಾರಡ್ ಅಂದ್ರೇನು? Capacitance of a capacitor is said to be 1 farad if 1 coulomb of charge required to rise its potential difference 1 volt is known as 1 farad. Now, the smaller and practical units of capacitance are farad ಅನ್ನೋದೇ ಇಲ್ಲಿ ಬಿಗ್ಗರ್ ಯೂನಿಟ್. ಸೊ ಸ್ಮಾಲರ್ ಯೂನಿಟ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ 1 microfarad. 1 microfarad is equal to 10 to the power minus 6 farad. 1 microfarad ಅಂದ್ರೇನು? 10 to the power minus 6 farad. Next, 1 nanofarad, 10 to the power minus 9 farad. 1 picofarad, 10 to the power minus 12 farad. Then dimensional formula for capacitance. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ, C is equal to Q by V. Q A1 T1. Q ಅಂದ್ರೆ ಏನಿಲ್ಲಿ? A1 T1. ಪೊಟೆನ್ಷಿಯಲ್ ನೀವು ಫಾರ್ಮುಲಾ ಅಪ್ಲೈ ಮಾಡಬೇಕು. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇದೆಯಲ್ಲ, ಸೊ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಫೈನಲಿ ಯು ಗೆಟ್ m-1 L-2 T to the power 4 A to the power 2. What is the dimensional formula for capacitance? m-1 L-2 T4 A2 is the dimensional formula for capacitance of the conductor. Next we move on to the expression for capacitance of the spherical conductor. On the isolated spherical conductor ide, what will be its capacitance? What will be its capacitance we have to find out. So that's why let us consider if charge Q is given to a spherical conductor of radius r, its potential will be. ನೋಡಿ, ಒಂದು ಸ್ಪೆರಿಕಲ್ ಕಂಡಕ್ಟರ್ ಇದೆ. ಈ ಸ್ಪೆರಿಕಲ್ ಕಂಡಕ್ಟರ್ಗೆ ಚಾರ್ಜ್ ಕ್ಯೂ, ನೀವು ಕ್ಯಾಪಿಟಲ್ ಕ್ಯೂ ಆದರೂ ತಗೋಬೋದು ಆರ್ ಸ್ಮಾಲ್ ಕ್ಯೂ ಆದರೂ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈಗ ಚಾರ್ಜ್ ಕೊಡ್ತಾ ಇದ್ದೀರಾ, ಏನು? ಒಂದು ಸ್ಪೆರಿಕಲ್ ಕಂಡಕ್ಟರ್ಗೆ ವಿಚ್ ಇಸ್ ಹ್ಯಾವಿಂಗ್ ರೇಡಿಯಸ್ ಕ್ಯಾಪಿಟಲ್ ಆರ್. ನೀವು ಸ್ಮಾಲ್ ಆರ್ ಆದರೂ ತಗೋಬೋದು, ಕ್ಯಾಪಿಟಲ್ ಆರ್ ಆದರೂ ಕನ್ಸಿಡರ್ ಮಾಡ್ಕೋಬೋದು. ಅರ್ಥ ಆಗ್ತೀಯೇನೋ? ಇಫ್ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಈಸ್ ಗಿವನ್ ಟು ಎ ಸ್ಪೆರಿಕಲ್ ಕಂಡಕ್ಟರ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತನಾದರೂ ತಗೋಬೋದು. ಇಲ್ಲಿ ಡಯಾಗ್ರಾಮ್ನಲ್ಲಿ ಕ್ಯಾಪಿಟಲ್ ಆರು ಕ್ಯಾಪಿಟಲ್ ಕ್ಯೂ ತೊಗೊಂಡಿದ್ದಾರೆ, ಸೊ ಹಂಗಾದರೂ ತಗೋಬೋದು. ಇಟ್ಸ್ ಪೊಟೆನ್ಷಿಯಲ್ ರೈಸ್ ಬೈ ವಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಫಾರ್ಮುಲಾ, ನಮಗೆ ಪೊಟೆನ್ಷಿಯಲ್ ಫಾರ್ಮುಲಾ ಗೊತ್ತಿದೆಯಲ್ಲ, ಏನು? 1/4πε0 Q by R. 1/4πε0 Q by R up to on the surface of the spherical shell potential remains same ಅಂತ ಹೇಳ್ತೀವಿ. ಸೊ ದಟ್ಸ್ ವೈ 1/4πε0 Q by R ಆಗಿರುತ್ತೆ. ದೆನ್ therefore capacitance C is equal to ಏನು? Q by V. capacitance formula ಏನು? C is equal to Q by V. Substitute V value in this equation, then C is equal to Q by 1/4πε0 Q by R. Then that is equal to Q get cancelled, remaining ಉಳಿಯೋದು 4πε0. Now according to this equation, C is equal to 4πε0 R for a sphere. Now on which factor this capacitance of a spherical conductor depends? The capacitor of a spherical conductor depends on radius, ಯಾಕೆಂದರೆ ಕ್ಯಾಪಿಟಲ್ ಆರ್ ಇದೆ, and size of the conductor or size of the conductor. Radius means size of the conductor. And dielectric medium between the conductors, ಅಥವಾ dielectric medium around the conductor. So these are the factors affecting on capacitance of the spherical conductor. Next, the capacitance of the earth. What is the radius? 6400 kilometer. So is to be calculated 711 into 10 power minus 6 farad. Andre, what is the capacitance of the earth? Earth is a spherical conductor. If you assume, imagine earth is a spherical conductor whose radius is 6400 kilometer. Then what is the capacitance of this spherical conductor? Andre earth indu capacity ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡೋದಾದರೆ
ದಟ್ ಈಸ್ 711 ಇಂಟು 10 ಪವರ್ ಮೈನಸ್ 6 ಫ್ಯಾರಡ್. ಅಂದರೆ ನೀವು ಏನಿದೆ ಸಿ ಇಸ್ ಈಕ್ವಲ್ ಟು 4 pi ಎಪ್ಸಲಾನ್ ನಾಟ್ ಆರ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ರೇಡಿಯಸ್ ಎಷ್ಟು 6400 ಇಂಟು 10 ಪವರ್ ಮೈನಸ್ 3 ಇಂಟು 10 ಪವರ್ ಪ್ಲಸ್ 3 ಮೀಟರ್. ಓಕೆನಾ? ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟು ಸಿ ಕೆಪಾಸಿಟನ್ಸ್ ಇದೆ. ಸೊ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸಿ ಇಸ್ ಈಕ್ವಲ್ ಟು ಏನು, ಆರ್ ವ್ಯಾಲ್ಯೂ ಸಿಕ್ಕಿದೆ ನಮಗೆ, 4 pi ಎಪ್ಸಲಾನ್ ನಾಟ್ ವ್ಯಾಲ್ಯೂ ಗೊತ್ತಿದೆ, 1/9 ಇಂಟು 10 ಪವರ್ 9. 1/4 pi ಎಪ್ಸಲಾನ್ ನಾಟ್ ವ್ಯಾಲ್ಯೂ 9 ಇಂಟು 10 ಪವರ್ 9. ಸೊ 4 pi ಎಪ್ಸಲಾನ್ ನಾಟ್ ವ್ಯಾಲ್ಯೂ 1/9 ಇಂಟು 10 ಪವರ್ 9 ಇಂಟು 6400 ಇಂಟು 10 ಪವರ್ 3 ಮೀಟರ್. ಸೊ ಸಿಂಪ್ಲಿಫೈ ಮಾಡಿದರೆ ಯು ಗೆಟ್ 711 ಮೈಕ್ರೋ ಫ್ಯಾರಡ್. 10 ಪವರ್ ಮೈನಸ್ 6 ಅಂದರೆ ಮೈಕ್ರೋ, 10 ಪವರ್ ಮೈನಸ್ 6 ಅಂದ್ರೇನು ಮೈಕ್ರೋ. ಸೊ ದಟ್ಸ್ ವೈ 711 ಮೈಕ್ರೋ ಫ್ಯಾರಡ್. ಅಷ್ಟು ಹ್ಯೂಜ್ ಕಂಡಕ್ಟರ್ ಅಥವಾ ಅಷ್ಟು ಹ್ಯೂಜ್ ಸ್ಪೆರಿಕಲ್ ಕಂಡಕ್ಟರ್ಗೆ 711 ಮೈಕ್ರೋ ಫ್ಯಾರಡ್, ಇಷ್ಟು ಸ್ಮಾಲ್ ಅಮೌಂಟ್ ಆಫ್ ಕೆಪಾಸಿಟಿ ಇದೆ. ಅರ್ಥ ಆಗ್ತೀಯನ? ಸೊ ಇಟ್ ಹ್ಯಾಸ್ ಸಮ್ ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ ಇದೆ. ಏಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಟಿ ವಿನಲ್ಲಿ ನೋಡಿರ್ಬೋದು, ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇರುತ್ತೆ, ಅದರಲ್ಲೂ ಕೆಪಾಸಿಟರು ಇರುತ್ತೆ ಒಳಗಡೆ ನೋಡಿದಾಗ. ಸೊ ಈ ಕೆಪಾಸಿಟರ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಟಿ ವಿ ಏನೋ ರಿಪೇರಿಗೆ ಬಂದಿದೆ, ರಿಪೇರರ್ ಬರ್ತಾನೆ, ನೋಡಿ ಇದಕ್ಕೆ 1 ಫ್ಯಾರಡ್ ಕೆಪಾಸಿಟರ್ ಹಾಕಿದರೆ ವರ್ಕ್ ಆಗುತ್ತೆ ಅಂತ ಹೇಳ್ತಾನೆ. ಸೊ 1 ಫ್ಯಾರಡ್ ಕೆಪಾಸಿಟರ್ ಅಂದರೆ ಸ್ಪೆರಿಕಲ್ ಕೆಪಾಸಿಟರ್, ಅಂದರೆ ಸ್ಪೆರಿಕಲ್ ಕಂಡಕ್ಟರ್ ಅಂತ ತಗೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಸ್ಪೆರಿಕಲ್ ಕಂಡಕ್ಟರ್ನ ಯೂಸ್ ಮಾಡಿಕೊಂಡು ನಾವು ಸ್ಟೋರ್ ಮಾಡೋದಾದರೆ, ಓಕೆನಾ, ಸ್ಪೆರಿಕಲ್ ಕಂಡಕ್ಟರ್ನ ಯೂಸ್ ಮಾಡಿಕೊಂಡು ನಾವು ಸ್ಟೋರ್ ಮಾಡೋದಾದರೆ ಚಾರ್ಜ್ನ ಏನು ಪ್ರಾಬ್ಲಮ್ ಆಗ್ಬೋದು. ಸೊ ಟಿ ವಿ ರಿಪೇರರ್ ಏನು ಹೇಳ್ತಾನೆ, 1 ಫ್ಯಾರಡ್ ಕೆಪಾಸಿಟಿ ಇರುವಂಥ ಒಂದು ಕಂಡಕ್ಟರ್ನ ಪ್ಲೇಸ್ ಮಾಡಿದರೆ ನಿಮ್ಗೇನು ಸಿಗುತ್ತೆ, ಆವಾಗ ಟಿ ವಿ ವರ್ಕ್ ಆಗುತ್ತೆ ಅಂತ ಹೇಳ್ತಾನೆ. ಬಟ್ ಹಿಯರ್ ದೆರ್ ಇಸ್ ಎ ಪ್ರಾಬ್ಲಮ್. ನೀವು 4 pi ಎಪ್ಸಲಾನ್ ನಾಟ್, ಸಿ ಇಸ್ ಈಕ್ವಲ್ ಟು 4 pi ಎಪ್ಸಲಾನ್ ನಾಟ್ ಆರ್, ಅಂದರೆ ಸಿ ವ್ಯಾಲ್ಯೂ ಕೊಟ್ಟಿದ್ದೀವಿ ಈಗ 1 ಫ್ಯಾರಡ್, ದಟ್ ಈಸ್ ಈಕ್ವಲ್ ಟು 4 pi ಎಪ್ಸಲಾನ್ ನಾಟ್ ಗೊತ್ತಿದೆ, 1/9 ಇಂಟು 10 ಪವರ್ 9. ರೇಡಿಯಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಏನು ಫೈಂಡ್ ಔಟ್ ಮಾಡಬೇಕೀಗ, ರೇಡಿಯಸ್ ಅಂದರೆ 9 ಇಂಟು 10 ಪವರ್ 9 ಆಗುತ್ತೆ ಮೀಟರ್, 9 ಇಂಟು 10 ಪವರ್ 9 ಮೀಟರ್. ಅರೌಂಡ್ ಇಟ್ ಈಸ್ ದ ಸೈಜ್ ಆಫ್ ದ ಸನ್. ಅಂದರೆ ಅಷ್ಟು ದೊಡ್ಡ ಕಂಡಕ್ಟರ್ನ ಟಿ ವಿ ಒಳಗಡೆ ಫಿಕ್ಸ್ ಮಾಡಬೇಕಂತೆ. 9 ಇಂಟು 10 ಪವರ್ 9 ಮೀಟರ್ ರೇಡಿಯಸ್ ಇರುವಂಥ ಒಂದು ಕಂಡಕ್ಟರ್ನ ತಂದು ನೀವು ಟಿ ವಿ ಒಳಗಡೆ ಫಿಕ್ಸ್ ಮಾಡಿದರೆ ಟಿ ವಿ ವರ್ಕ್ ಆಗುತ್ತೆ. ಪಾಸಿಬಿಲಿಟಿ ಇದೆನಾ? ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಇನ್ ದ ಸ್ಪೆರಿಕಲ್ ಕಂಡಕ್ಟರ್. ಅಂದರೆ ಒಂದು ಸಿಂಗಲ್ ಕಂಡಕ್ಟರ್ನ ತಗೊಂಡ್ರೆ ಇದು ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ದೇ ಯೂಸ್ 2 ಕಂಡಕ್ಟರ್ಸ್ ಟು ಇನ್ಕ್ರೀಸ್ ದ ಕೆಪಾಸಿಟನ್ಸ್. 2 ಕಂಡಕ್ಟರ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಇನ್ಕ್ರೀಸ್ ಮಾಡಬೇಕು, ಯಾವ್ಯಾವ ಟೈಪ್ಸ್ ಇದೆ, ಆ ಡಿವೈಸಸ್ ಏನು, ಇವೆಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನಾವು ದ ಡಿವೈಸ್ ವಿ ಕಾಲ್ ಇಟ್ ಆಸ್ ಕೆಪಾಸಿಟರ್. ಏನು ಕೆಪಾಸಿಟರ್ ಅಂದರೆ ದ ಡಿವೈಸ್ ವಿಚ್ ಕ್ಯಾನ್ ಸ್ಟೋರ್ಸ್ ಎಲೆಕ್ಟ್ರಿಕಲ್ ಚಾರ್ಜ್ ಆ್ಯಂಡ್ ಎನರ್ಜಿ. ಅಂದರೆ ಕೆಪಾಸಿಟರ್ ಅನ್ನೋ ಒಂದು ಡಿವೈಸ್, ಈ ಕೆಪಾಸಿಟರ್ ಅಂದ್ರೂ ಇಟ್ ಈಸ್ ಎ ಡಿವೈಸ್ ವಿಚ್ ಕ್ಯಾನ್ ಸ್ಟೋರ್ಸ್ ಎನರ್ಜಿ ಆರ್ ಚಾರ್ಜ್. ಚಾರ್ಜ್ ಸ್ಟೋರ್ ಆಗ್ತಾ ಇದೆ ಅಂದರೆ ಚಾರ್ಜ್ನ ತೊಗೊಂಬಂದು ಸ್ಟೋರ್ ಮಾಡೋಕ್ಕೆ ವರ್ಕ್ ಡನ್ ಬೇಕು. ವರ್ಕ್ ಡನ್ ಆಗ್ತಾ ಇದೆ ಅಂದರೆ ಎನರ್ಜಿ ಇದೆ ಅಂತ ಅರ್ಥ ಆಗ್ತೀಯನ? ಸೊ a capacitor is a device used to store electrical charge and electrical energy is known as capacitor, or this is also known as a capacitor is a device for storing a large quantity of electric charge. ಅಂದರೆ ತುಂಬ ಚಾರ್ಜ್ನ ಸ್ಮಾಲ್ ಸ್ಪೇಸಲ್ಲಿ ಸ್ಟೋರ್ ಮಾಡಬೇಕು. ಆರ್ ಎ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ 2 ಕಂಡಕ್ಟಿಂಗ್ ಬಾಡೀಸ್. ನೀವು ಯಾವುದಾದ್ರೂ ಶೇಪ್ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಎ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ 2 ಕಂಡಕ್ಟಿಂಗ್ ಬಾಡೀಸ್ ಸೆಪರೇಟೆಡ್ ಬೈ ಎ ನಾನ್ ಕಂಡಕ್ಟಿಂಗ್ ಮೀಡಿಯಮ್. ಈಗ 2 ಬಾಡಿ ಇದೆ, ಈಗ ಫಾರ್ ಎಕ್ಸಾಂಪಲ್ ಪ್ಯಾರಲಲ್ ಪ್ಲೇಟ್ ಅಂದರೆ 2 ಪ್ಲೇಟ್ಸ್ ಇದ್ದಾವೆ. ಈ 2 ಪ್ಲೇಟ್ ಮಧ್ಯೆ ಏನಿದೆ, ನಾನ್ ಕಂಡಕ್ಟಿಂಗ್ ಮೀಡಿಯಮ್ ಇದೆ ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇದೆ, ಯಾವುದೋ ಒಂದು ಮೀಡಿಯಮ್ ಇದೆ ಅಂತ ತಗೊಳ್ತೀನಿ. such that it can be store large amount of electric charge in small space.
ನೀವೇನು ಅರ್ತಿಂದು ಎಷ್ಟಿದೆ ಕೆಪಾಸಿಟಿ 711 ಮೈಕ್ರೋಫ್ಯಾರಡ್ ಇದೆ, ಅದು ತಾನೆ. ಅಂದರೆ ಅಷ್ಟು ಹ್ಯೂಜ್ ಕಂಡಕ್ಟರ್ಗೆ ಈಗ ನಾವು ಎರಡು ಸ್ಮಾಲ್ ಕಂಡಕ್ಟರ್ನ ಯೂಸ್ ಮಾಡಿಕೊಂಡು, ವೆರಿ ಸ್ಮಾಲ್ ಕಂಡಕ್ಟರ್ನ ಯೂಸ್ ಮಾಡಿಕೊಂಡು ನಾವು ಅಷ್ಟೇ ಕೆಪಾಸಿಟಿನ ತಗೋಬೋದು. By using this concept, a capacitor consists of two conducting bodies separated by a non-conducting medium such that it can store large amount of electric charge in small space is known as a capacitor. Okay na? Now, capacitor generally named after dielectric used. ಅಂದರೆ ಇಲ್ಲಿ ಟೈಪ್ಸ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್. ಎರಡು ಥರ ತಗೊಳ್ತೀವಿ ನಾವು. ಒಂದು ಡೈಎಲೆಕ್ಟ್ರಿಕ್ ಯಾವ್ದು ಯೂಸ್ ಮಾಡಿದ್ರೆ ಅದ್ರ ಬೇಸಿಸ್ ಮೇಲೆ ನೇಮ್ ಕೊಡ್ತೀವಿ, ಇನ್ನೊಂದು ಯಾವ ಥರ ಶೇಪ್ ಇದೆ ಅದ್ರ ಬೇಸಿಸ್ ಮೇಲೆ ನೇಮ್ ಕೊಡ್ತೀವಿ. ಫಸ್ಟ್ ಒನ್ ಏನು, ಜನರಲಿ ನೇಮ್ಡ್ ಆಫ್ಟರ್ ದ ಡೈಎಲೆಕ್ಟ್ರಿಕ್. ಯಾವುದ್ಯಾವುದಿದೆ ಎಕ್ಸಾಂಪಲ್, ಇವೆಲ್ಲ ನಿಮಗೆ ಸಿಲೆಬಸ್ಸಿಗಿಲ್ಲ, ಬಟ್ ಜಸ್ಟ್ ನೇಮ್ ತಿಳ್ಕೊಳ್ಳಿ. ಏರ್ ಕೆಪಾಸಿಟರ್, ಮೈಕಾ ಕೆಪಾಸಿಟರ್, ಪೇಪರ್ ಕೆಪಾಸಿಟರ್. ಅಂದರೆ ನೀವು ಯಾವುದು ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಯೂಸ್ ಮಾಡ್ತಿದ್ದೀರಾ ಇನ್ ಬಿಟ್ವೀನ್, ಆ ಕೆಪಾಸಿಟರ್ ಹೆಸರು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಇನ್ನೂ ಒಂದಿದೆ, ಕೆಪಾಸಿಟರ್ ಯಾವ ಫಾರ್ಮಲ್ಲಿದೆ ಅಂದರೆ ಶೇಪ್ ಯಾವುದಿದೆ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀವಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸಿಲಿಂಡ್ರಿಕಲ್ ಕೆಪಾಸಿಟರ್, ಆ್ಯಂಡ್ ಥರ್ಡ್ ಒನ್ ಸ್ಪೆರಿಕಲ್ ಕೆಪಾಸಿಟರ್. ಸ್ಪೆರಿಕಲ್ ಕೆಪಾಸಿಟರ್, ಸಿಲಿಂಡ್ರಿಕಲ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅಂದರೆ ಎರಡು ಪ್ಯಾರಲಲ್ ಪ್ಲೇಟ್ಸ್ನ ಯೂಸ್ ಮಾಡ್ಕೊಂಡಿದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಎರಡು ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್ನ ಯೂಸ್ ಮಾಡ್ಕೊಂಡಿದ್ರೆ ಸಿಲಿಂಡ್ರಿಕಲ್ ಕೆಪಾಸಿಟರ್, ಆ್ಯಂಡ್ ಎರಡು ಸ್ಪೆರಿಕಲ್ ಸರ್ಫೇಸ್ನ ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಸರ್ಫೇಸ್ನ ಯೂಸ್ ಮಾಡ್ಕೊಂಡಿದ್ರೆ ಸ್ಪೆರಿಕಲ್ ಕೆಪಾಸಿಟರ್. ಓಕೆನಾ? ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಕೆಪಾಸಿಟರ್ನ? ನೀವು ಜನರಲ್ಲಾಗಿ ಈಗ ಬ್ಯಾಟ್ರಿ ಅಂತಂದರೆ ಏನು ಮಾಡ್ತೀರಾ, ಲೈನ್ಸ್ನ ಡ್ರಾನ್ ಮಾಡ್ತೀರಾ, ಎರಡು ಪ್ಯಾರಲಲ್ ಲೈನ್ಸು, ಒಂದು ಬಿಗ್ಗರ್ ಒನ್, ಒಂದು ಸ್ಮಾಲರ್ ಒನ್ ಬರಿತೀರಾ, ಅದು ತಾನೆ. ಅದೇ ಥರ ರೆಸಿಸ್ಟರ್ಸ್ ಅಂತಂದರೆ ಜಿಗ್ಜಾಗಲ್ಲಿ ಬರಿತೀರಾ, ಅದು ತಾನೆ. ಆ್ಯಂಡ್ ಪ್ಲಕ್ಕಿ ಅಂತಂದರೆ ಬ್ರಾಕೆಟ್ಸಲ್ಲಿ ಬರಿತೀರಾ. ಸೊ ಈ ಥರ ರೆಪ್ರೆಸೆಂಟೇಷನ್ ಇದೆ. ಕೆಪಾಸಿಟರ್ಗೆ ರೆಪ್ರೆಸೆಂಟೇಷನ್ ಏನು? ಈಕ್ವಲ್ ಪ್ಯಾರಲಲ್ ಲೈನ್ಸ್. ಈಕ್ವಲ್ ಪ್ಯಾರಲಲ್ ಲೈನ್ಸ್. ನೀವು ಯಾವುದೇ ಕಾರಣಕ್ಕೂ ಒಂದು ಬಿಗ್ ಒಂದು ಸ್ಮಾಲ್ ಬರೆಯೋಂಗಿಲ್ಲ. ಎರಡೂ ಲೈನ್ಸ್ ಏನಿದೆ ಆ ಎರಡೂ ಲೈನ್ಸು ಈಕ್ವಲ್ ಆಗಿರಬೇಕು. ಒಂದು ವೇಳೆ ಈಕ್ವಲ್ ಆಗಿಲ್ಲ ಅಂದರೆ ವಿ ಕನ್ಸಿಡರ್ಡ್ ಆ್ಯಸ್ ಎ ಬ್ಯಾಟ್ರಿ. ಅರ್ಥ ಆಗ್ತೀಯನಾ? ಅಂದರೆ ಒಂದು ಬಿಗ್ಗು ಒಂದು ಸ್ಮಾಲ್ ಇತ್ತು ಅಂದರೆ ಬ್ಯಾಟ್ರಿ ಆಗಿಬಿಡುತ್ತೆ. ಎರಡೂ ಈಕ್ವಲ್ ಆಗಿತ್ತು ಅಂತಂದರೆ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಕೆಪಾಸಿಟರ್. ಫಿಕ್ಸ್ಡ್ ಕೆಪಾಸಿಟರ್ ಅಂದರೆ ಏನು ಚೇಂಜಸ್ ಆಗೋಲ್ಲ ವ್ಯಾಲ್ಯೂ ಇಲ್ಲಿ. ಸೊ ಕೆಪಾಸಿಟರ್ದು ರೆಪ್ರೆಸೆಂಟೇಷನ್ ಇದು. ಅದೇ ಥರ ವೇರಿಯಬಲ್ ಕೆಪಾಸಿಟರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್, ಟೂ ಈಕ್ವಲ್ ಪ್ಯಾರಲಲ್ ಲೈನ್ಸ್ ಇದೆ. ಸೊ ಅದಕ್ಕೆ ಒಂದು ಆರೋ ಮಾರ್ಕ್ನ ಡ್ರಾನ್ ಮಾಡ್ಕೊಳ್ತೀವಿ, ಅಂದರೆ ವೇರಿ ಆಗ್ತಾ ಹೋಗುತ್ತೆ ಅಂತ. ಸೊ ಕೆಪಾಸಿಟನ್ಸ್ನ ವೇರಿ ಮಾಡ್ಬೋದು ಯಾವುದರಲ್ಲಿ, ವೇರಿಯಬಲ್ ಕೆಪಾಸಿಟರಲ್ಲಿ. ಅದೇ ಫಿಕ್ಸ್ಡ್ ಕೆಪಾಸಿಟರಲ್ಲಿ ದೇರ್ ಇಸ್ ನೋ ಚೇಂಜ್ ಇನ್ ದ ಕೆಪಾಸಿಟನ್ಸ್ ವ್ಯಾಲ್ಯೂ, ಫಿಕ್ಸ್ ಆಗಿರುತ್ತೆ. ಸೊ ನೀವು ಜನರಲಾಗಿ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡೋದೇನು, ಫಿಕ್ಸ್ಡ್ ಕೆಪಾಸಿಟರ್. ಗೊತ್ತಾಗ್ತೀಯನಾ? ನೆಕ್ಸ್ಟು, ದ ಕೆಪಾಸಿಟರ್ ವಾಸ್ ಒರಿಜಿನಲಿ ನೌನ್ ಆ್ಯಸ್ ಕಂಡೆನ್ಸರ್. ಅಂದರೆ ಇದನ್ನು ಕಂಡೆನ್ಸರ್ ಅಂತಲೂ ಕರಿತೀವಿ ನಾವು ಕೆಪಾಸಿಟರ್ನ. ಈಗ ಫಾರ್ ಎಕ್ಸಾಂಪಲ್ ನೀವು ಟ್ಯೂಬ್ ಲೈಟ್ಸ್ ನೋಡಿದಿರಲ್ಲ, ಆ ಟ್ಯೂಬ್ ಲೈಟ್ಸಲ್ಲಿ ಒಂದು ಸಿಲಿಂಡ್ರಿಕಲ್ ಶೇಪ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ದಟ್ ಇನ್ಸ್ಟ್ರೂಮೆಂಟ್ ವಿ ಕಾಲ್ ಇಟ್ ಆ್ಯಸ್ ಏನು, ಕೆಪಾಸಿಟರ್ ಆರ್ ಕಂಡೆನ್ಸರ್. ಅದನ್ನೇ ಏನಂತ ಹೇಳ್ತೀವಿ, ಕಂಡೆನ್ಸರ್. ಯಾಕೆ ಯೂಸ್ ಮಾಡ್ತೀವಿ ಜನರಲಾಗಿ ಕಂಡೆನ್ಸರ್ಸ್ನ? ಈ ಹಳ್ಳಿ ಸೈಡೆಲ್ಲ ನೀವು ಕೇಳಿರ್ಬೋದು ಕಂಡೆನ್ಸರ್ಸ್ ಅಂತ ಹೇಳ್ತಾರೆ. ಸೊ ಏನಿದು ಕಂಡೆನ್ಸರ್ ಅಂತಂದರೆ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಟು ಇನ್ಕ್ರೀಸ್ ದ ವೋಲ್ಟೇಜ್. ಏನು ಮಾಡ್ಬೇಕು ನಾವು, ಇನ್ಕ್ರೀಸ್ ದ ವೋಲ್ಟೇಜ್. ಯಾವ ಥರ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತೀವಿ? ಬೈ ಸ್ಟೋರಿಂಗ್ ದ ಚಾರ್ಜ್. ಅರ್ಥ ಆಗ್ತೀಯನ? ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೂ ಅಪ್ಲಯನ್ಸ್ ಅಂದರೆ ಮೋಟರ್ ಅಂತ ತಗೊಳ್ತೀನಿ. ಆ ಮೋಟರ್ ರನ್ ಆಗಬೇಕು, ವರ್ಕ್ ಆಗಬೇಕು ಅಂತಂದರೆ ಮಿನಿಮಮ್ ಅದಕ್ಕೆ ಒಂದು 230 to 330 ವೋಲ್ಟ್ ಬೇಕು ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟು ವೋಲ್ಟೇಜ್ ಬೇಕು? 330 ವೋಲ್ಟ್ ಅಂತ. ಈಗ ಬರ್ತಾ ಇರೋದು ನಮಗೆ ಲೈನ್ನಲ್ಲಿ 230 ವೋಲ್ಟ್, ಇನ್ನೂ 100 ವೋಲ್ಟ್ ಶಾರ್ಟೇಜ್ ಇದೆ. ಅದನ್ನು ಇನ್ಕ್ರೀಸ್ ಮಾಡಬೇಕೀಗ, 330 ವೋಲ್ಟಿಗೆ ಇನ್ಕ್ರೀಸ್ ಮಾಡಬೇಕು. ಏನು ಮಾಡಬೇಕು ಅವಾಗ? ಇಫ್ ಯು ಪ್ಲೇಸ್ ಎ ಕಂಡೆನ್ಸರ್ ದೆನ್ ಚಾರ್ಜ್ ವಿಲ್ ಬಿ ಸ್ಟೋರ್ಡ್ ಇನ್ ಇಟ್. ಅದರ ಕೆಪಾಸಿಟಿ ಏನಿದೆ ಆ ಥರದ್ದು ನಾವು ತಗೊಳ್ತೀವಿ ಕಂಡೆನ್ಸರ್ಸ್ನ. ಸೊ ಅದನ್ನು ಪ್ಲೇಸ್ ಮಾಡ್ತೀವಿ, ಚಾರ್ಜ್ ಸ್ಟೋರ್ ಆಗುತ್ತೆ. ಇಫ್ ಚಾರ್ಜ್ ಸ್ಟೋರ್ಡ್ ದೆನ್ ಪೊಟೆನ್ಷಿಯಲ್ ವಿಲ್ ಬಿ ಇನ್ಕ್ರೀಸ್. 230 ಇತ್ತು ಪ್ಲಸ್ ಇದೊಂದಿಷ್ಟು ವೋಲ್ಟೇಜು ಏನಾಗುತ್ತೆ, ಆ್ಯಡ್ ಆಗುತ್ತೆ. ಸೊ ಫೈನಲಿ ನಮಗೇನು ಡಿಸೈರ್ಡ್ ವೋಲ್ಟೇಜ್ ಬೇಕು ಆ ವೋಲ್ಟೇಜ್ ಸಿಗ್ತಾ ಹೋಗುತ್ತೆ.
ಅರ್ಥ ಆಗ್ತೀಯನಾ? ದೆನ್ ಸೊ ಕೆಪಾಸಿಟರ್ಸ್ ಯಾವ ಥರ ಇರುತ್ತೆ ನೀವು ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್. ನೀವು ಕಂಪ್ಯೂಟರ್ಸ್ ಅಥವಾ ಟಿ ವಿ ಇನ್ಸ್ಟ್ರೂಮೆಂಟ್ಸ್ ಯಾವುದಾದ್ರೂ ಜನರಲ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಒಳಗಡೆ ನೀವು ಅಬ್ಸರ್ವ್ ಮಾಡಿದಾಗ ಈ ಥರದ್ದು ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ದೀಸ್ ಆರ್ ಆಲ್ ಕೆಪಾಸಿಟರ್ಸ್. ಇವೆಲ್ಲ ಏನು ಕೆಪಾಸಿಟರ್ಸ್. ಯಾಕೆ ಯೂಸ್ ಮಾಡ್ತೀವಿ? ಟು ಇನ್ಕ್ರೀಸ್ ಇಟ್ಸ್ ವೋಲ್ಟೇಜ್. ಅಲ್ಲಿ ಎಷ್ಟು ನೀಡಿದೆ ಅಷ್ಟು ವೋಲ್ಟೇಜ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ? ದೆನ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕೆಪಾಸಿಟರ್? ಯಾವ ಥರ ವರ್ಕ್ ಆಗುತ್ತೆ ಈ ಕೆಪಾಸಿಟರ್? ವಾಟ್ ಆರ್ ದ ಪ್ರಿನ್ಸಿಪಲ್ ಆಫ್ ಕೆಪಾಸಿಟರ್? ನಾವು ಲೆಟ್ ಅಸ್ ಕನ್ಸಿಡರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನಾವು ಯಾವ್ದು ತೊಗೊಳ್ತಾ ಇದ್ದೀನಿ ಪ್ರಿನ್ಸಿಪಲ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಥರ ಇರುತ್ತೆ ಅನ್ನೋದನ್ನು ನೀವು ಡಯಾಗ್ರಾಮ್ನಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ದ ಪ್ಲೇಟ್, ಪ್ಯಾರಲಲ್ ಪ್ಲೇಟ್. ನಾವು consider an insulated conductor. Consider an insulated conductor, plate A. ನೀವು ಫಸ್ಟ್ ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಪ್ಲೇಟ್ ಎ ಇದೆ ವಿತ್ ಎ ಪಾಸಿಟಿವ್ ಚಾರ್ಜ್ ಕ್ಯೂ. ಎಷ್ಟು ಚಾರ್ಜ್ ಇದೆ? ಪಾಸಿಟಿವ್ ಚಾರ್ಜು ಕ್ಯೂ ಇದೆ. ಹ್ಯಾವಿಂಗ್ ಪೊಟೆನ್ಷಿಯಲ್ ವಿ. ದ ಕೆಪಾಸಿಟನ್ಸ್ ಆಫ್ ಎ ಈಸ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ನಮಗೆ ಫಾರ್ಮುಲಾ ಗೊತ್ತಿದೆಯಲ್ಲ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಲೆಟ್ ಅಸ್ ಕನ್ಸಿಡರ್ an insulated conductor or plate A with a positive charge Q having potential V. The capacitance of A is C is equal to Q by V. ಒಂದು ಪ್ಯಾರಲಲ್ ಪ್ಲೇಟ್ ತಗೊಳ್ತಾ ಇದ್ದೀನಿ. ಆ ಪ್ಲೇಟ್ ಮೇಲ್ಗಡೆ ಚಾರ್ಜ್ ಎಷ್ಟಿದೆ? ಕ್ಯೂ ಇದೆ. ಪೊಟೆನ್ಷಿಯಲ್ ಏನಿದೆ? ವಿ ಇದೆ. ದೆನ್ ಕೆಪಾಸಿಟನ್ಸ್ ಏನಾಗುತ್ತೆ? ಕ್ಯೂ ಬೈ ವಿ ಆಗುತ್ತೆ. ವೆನ್ ಅನದರ್ ಇನ್ಸುಲೇಟೆಡ್ ಮೆಟಲ್ ಪ್ಲೇಟ್, ಇನ್ನೊಂದು ಇನ್ಸುಲೇಟೆಡ್ ಬಿ ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡಿ, ಇನ್ನೊಂದು ಮೆಟಲ್ ಪ್ಲೇಟ್ನ ತಗೊಳ್ತೀನಿ. ಬ್ರಾಟ್ ನಿಯರರ್ ಟು ಎ. ಬ್ರಾಟ್ ನಿಯರರ್ ಟು ಎ. ನೋಡಿ, ಬಿ ಈಸ್ ಅನ್ಚಾರ್ಜ್ಡ್ ಇನಿಷಿಯಲಿ. ಬಿ ಈಸ್ ಅನ್ಚಾರ್ಜ್ಡ್. ಅನ್ಚಾರ್ಜ್ಡ್ ಕಂಡಕ್ಟರ್ ಬ್ರಾಟ್ ನಿಯರರ್ ಟು ಎ. ಓಕೆನಾ? ಡ್ಯೂ ಟು ದ ಪಾಸಿಟಿವ್ ಪ್ಲೇಟ್ ಆಫ್ ಎ, ಡ್ಯೂ ಟು ಪಾಸಿಟಿವ್ ಪ್ಲೇಟ್ ಎ ಏನಾಗುತ್ತೆ? ಇಲ್ಲಿ ಚಾರ್ಜಸ್ ಆರ್ ಇಂಡ್ಯೂಸ್ಡ್. ಯಾವುದರಲ್ಲಿ? ಬಿನಲ್ಲಿ ಏನಾಗುತ್ತೆ? ಚಾರ್ಜಸ್ ಆರ್ ಇಂಡ್ಯೂಸ್ಡ್. ನೋಡಿ, ಏನಲ್ಲಿರೋದು ಪಾಸಿಟಿವ್ ಆಗಿರೋದ್ರಿಂದ ಎ ನಿಯರೆಸ್ಟ್ ಸರ್ಫೇಸಲ್ಲಿ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಫಾರ್ದೆಸ್ಟ್ ಸರ್ಫೇಸಲ್ಲಿ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ವೆನ್ ಅನದರ್ ಇನ್ಸುಲೇಟೆಡ್ ಮೆಟಲ್ ಪ್ಲೇಟ್ ಬಿ ಈಸ್ ಬ್ರಾಟ್ ನಿಯರರ್ ಟು ಎ, ನೆಗೆಟಿವ್ ಚಾರ್ಜಸ್ ಆರ್ ಇಂಡ್ಯೂಸ್ಡ್ ಆನ್ ದ ಸೈಡ್ ಆಫ್ ಬಿ ನಿಯರ್ ಎ. ನಿಯರ್ ಎ ಇರೋ ಕಡೆ ನೆಗೆಟಿವ್ ಚಾರ್ಜಸ್ಸು. ಆ್ಯನ್ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ಡ್ ಆನ್ ಅದರ್ ಸೈಡ್ ಆಫ್ ಬಿ. ಎ ನಿಯರರ್ ಸೈಡ್ ನೆಗೆಟಿವ್ ಚಾರ್ಜು, ಬಿ ಅದರ್ ಸೈಡ್ ಏನಿದೆ, ಇನ್ನು ನೆಗೆಟಿವ್ ಚಾರ್ಜಸ್ ಬಿಟ್ಟು ಅದರ್ ಸೈಡ್ ಏನಿದೆ ಅಲ್ಲಿ ಪಾಸಿಟಿವ್ ಚಾರ್ಜಸ್ಸು ಇಂಡ್ಯೂಸ್ ಆಗುತ್ತೆ. ಅಬ್ಸರ್ವ್ ದಿಸ್ ಒನ್. ಸೊ ಎ ಮತ್ತು ಬಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಎನಲ್ಲಿರೋ ಪಾಸಿಟಿವ್ ಚಾರ್ಜು, ಬಿನಲ್ಲಿರೋ ನೆಗೆಟಿವ್ ಚಾರ್ಜು ಅಟ್ರಾಕ್ಟ್ ವಿತ್ ಈಚ್ ಅದರ್. ಅದು ತಾನೆ? ಕ್ಯಾನ್ಸಲ್ ವಿತ್ ಈಚ್ ಅದರ್. ಅವೆರಡರ ಎಫೆಕ್ಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಯಾಕೆ? ಇದು ಪಾಸಿಟಿವ್, ಇದು ನೆಗೆಟಿವ್ ಇದೆ. ಕ್ಯಾನ್ಸಲ್ ವಿತ್ ಈಚ್ ಅದರ್. ಅಂದರೆ ಈ ನೆಗೆಟಿವ್ ಚಾರ್ಜಸ್ಸು ಎ ಇದೆಯಲ್ಲ ಅದ್ರ ಪೊಟೆನ್ಷಿಯಲ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅರ್ಥ ಆಗ್ತೀಯೇನ? ಸೊ ಏನು ಮಾಡ್ತಾ ಇದ್ದೀವಿ ಈಗ? ಬಿ ಏನಿದೆ ಅಲ್ಲಿರುವಂಥ ನೆಗೆಟಿವ್ಸು, ಏನಲ್ಲಿರೋ ಪಾಸಿಟಿವ್ಸು ಎರಡೂ ಏನಾಗುತ್ತೆ? ಫೋರ್ಸ್ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಪೊಟೆನ್ಷಿಯಲ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಇರುತ್ತೆ. ಓಕೆನಾ? ಅದೇ ಥರ ಬಿನಲ್ಲಿರೋ ಪಾಸಿಟಿವ್ಸು, ಏನಲ್ಲಿರೋ ಪಾಸಿಟಿವ್ಸ್ ಜೊತೆ ಸೇರಿ ಪೊಟೆನ್ಷಿಯಲ್ನ ಏನು ಮಾಡ್ತಾ ಹೋಗುತ್ತೆ? ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತೀಯೇನಾ? ಆಪೋಸಿಟ್ ಚಾರ್ಜಸ್ಸು ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ, ಸೇಮ್ ಚಾರ್ಜಸ್ಸು ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ. ಕಾನ್ಸೆಪ್ಟ್ ಇಷ್ಟೇ. ಈಗ ನೋಡಿ, ನೀವು ಅನ್ಕೋಬೋದು, ಸರ್ ಇಲ್ಲಿ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇದೆ, ಪೊಟೆನ್ಷಿಯಲ್ನಲ್ಲಿ ಏನು ವೇರಿಯೇಷನ್ ಆಗಲ್ವಲ್ಲ? ಆಗುತ್ತೆ. ಯಾವ ಥರ ಆಗುತ್ತೆ ನೋಡಿ. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಇರೋ ಡಿಸ್ಟೆನ್ಸು ಪಾಸಿಟಿವ್ ಮಧ್ಯೆ ಇರೋ ಡಿಸ್ಟೆನ್ಸಿಗೆ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ಪಾಸಿಟಿವ್ ನೆಗೆಟಿವ್ ಮಧ್ಯೆ
ಡಿಸ್ಟೆನ್ಸು ಮತ್ತು ಪಾಸಿಟಿವ್ ಮಧ್ಯೆ ಇರೋ ಡಿಸ್ಟೆನ್ಸು, ಪಾಸಿಟಿವ್ ನೆಗೆಟಿವ್ ಡಿಸ್ಟೆನ್ಸು, ಪಾಸಿಟಿವ್ ಡಿಸ್ಟೆನ್ಸು ಏನಾಗಿದೆ, ಡಿಫ್ರೆಂಟ್ ಇದೆ. ಅಂದರೆ ಈ ಡಿಕ್ರೀಸ್ ಆಗುವಂಥ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ಇನ್ಕ್ರೀಸಿಂಗ್ ಎಫೆಕ್ಟ್. ಓಕೆನಾ, ಡಿಕ್ರೀಸಿಂಗ್ ಎಫೆಕ್ಟು ಜಾಸ್ತಿ ಇರುತ್ತೆ ಆಸ್ ಕಂಪೇರ್ ಟು ಇನ್ಕ್ರೀಸಿಂಗ್ ಎಫೆಕ್ಟ್, ರೈಟ್? ದ ನೆಗೆಟಿವ್ ಚಾರ್ಜ್ ಬಿ ಡಿಕ್ರೀಸಸ್ ದ ಪೊಟೆನ್ಷಿಯಲ್ ಆಫ್ ಎ, ದ ಪಾಸಿಟಿವ್ ಚಾರ್ಜ್ ಬಿ increases the potential A. So then, but the negative charge on B is nearer to A. Negative charge on B nearer to A than positive charge on B. So the net effect is that the potential of A decreases, thus capacitance of A increases. According to equation, C is equal to Q by V. As potential decreases, net potential decrease ಆಗ್ಬಿಡ್ತಲ್ಲ, ಸೊ ಅವಾಗ potential decreases, capacitance increases. ನೋಡಿ, ಇನಿಷಿಯಲಿ ನೀವು ಏರ್ಗೆ ಚಾರ್ಜ್ ಕೊಡ್ತಾ ಹೋದ್ರಿ, ಅಕ್ಸೆಪ್ಟ್ ಮಾಡ್ತು, ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ರೆಫ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ, ಅಂದರೆ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಕಂಪ್ಲೀಟಾಗಿ ಚಾರ್ಜಡ್ ಆಗಿದೆ ಎ. ಈಗ ಇನ್ನೂ ಚಾರ್ಜ್ ಕೊಡ್ಬೋದಾ? ವೆನ್ ಅನ್ಚಾರ್ಜ್ಡ್ ಕಂಡಕ್ಟರ್ ಪ್ಲೇಸ್ ನಿಯರರ್ ಟು ಇಟ್ ಕೊಡ್ಬೋದು. ಅರ್ಥ ಆಗ್ತೀಯನ? ಅಂದರೆ ಚಾರ್ಜ್ನ ಮತ್ತೆ ಏನು ಮಾಡ್ಬೋದು, ನೀವು ಅಕ್ಯುಮುಲೇಟ್ ಮಾಡ್ಬೋದು ಟು ದ ಪ್ಲೇಟ್ ಬೈ ಅನ್ಚಾರ್ಜ್ಡ್ ಕಂಡಕ್ಟರ್. ಅಂದರೆ ಅನ್ಚಾರ್ಜ್ಡ್ ಕಂಡಕ್ಟರ್ ಪ್ಲೇಸ್ ಮಾಡಿದ್ದಕ್ಕೆ ಇಲ್ಲಿ ಕೆಪಾಸಿಟಿ ಏನಾಯಿತು, ಇನ್ಕ್ರೀಸ್ ಆಯಿತು. ದೆನ್ ಇಫ್ ಪ್ಲೇಟ್ ಬಿ ಈಸ್ ಅರ್ಥಡ್, ನೋಡಿ ಇದು ಸಮ್ ಆಫ್ ದಿ ಚಾರ್ಜ್ ವಿಲ್ ಬಿ ಸ್ಟೋರ್ಡ್. ನಮಗೆ ಇನ್ನೂ ಜಾಸ್ತಿ ಬೇಕು ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಇಫ್ ದ ಪ್ಲೇಟ್ ಬಿ ಈಸ್ ಅರ್ಥಡ್, ಅರ್ಥಿಂಗ್ ಮಾಡ್ತಾ ಇದ್ದೀನಿ ಯಾವುದನ್ನು, ಪ್ಲೇಟ್ ಬಿನ. ಯಾವ ಸೈಡು, ಪಾಸಿಟಿವ್ ಸೈಡ್ನ ಏನು ಮಾಡ್ತಾ ಇದ್ದೀನಿ, ಅರ್ಥಿಂಗ್ ಮಾಡ್ತಾ ಇದ್ದೀನಿ. ಅರ್ಥಿಂಗ್ ಮಾಡಿದಾಗ ಅರ್ಥಿಂದ ಎಲೆಕ್ಟ್ರಾನ್ಸು ಫ್ಲೋ ಟು ದ ಪ್ಲೇಟ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಕ್ಯಾನ್ಸಲ್ ವಿತ್ ಈಚ್ ಅದರ್. ಅಂದರೆ ಪಾಸಿಟಿವ್ ಚಾರ್ಜಸ್ ಬಂದುಬಿಟ್ಟು ಪಾಸಿಟಿವ್ಸ್ನ ನ್ಯೂಟ್ರಲೈಸ್ ಮಾಡುತ್ತೆ, ಯಾವುದು ಬಿ ಪ್ಲೇಟ್ನಲ್ಲಿರೋಂಥ ಪಾಸಿಟಿವ್ಸ್ನ. ಓಕೆನಾ, ಅವೆಲ್ಲ ನ್ಯೂಟ್ರಲೈಸ್ ಆಯಿತು, ಪಾಸಿಟಿವ್ ಚಾರ್ಜಸ್ಸೇ ಇರೋದಿಲ್ಲ. ಈಗ ಉಳಿದಿರೋವು ಯಾವುವು, ಓನ್ಲಿ ನೆಗೆಟಿವ್ ಚಾರ್ಜಸ್. ಸೊ ವೆನ್ ವಿ ಪ್ಲೇಸ್ ನಿಯರರ್ ಟು ಎ ಪ್ಲೇಟ್ ಏನಾಗುತ್ತೆ, ನೆಗೆಟಿವ್ ಚಾರ್ಜು ಪಾಸಿಟಿವ್ ಚಾರ್ಜಿಂದ ಎಫೆಕ್ಟ್ನ ಕ್ಯಾನ್ಸಲ್ ಮಾಡುತ್ತೆ. ಫೈನಲಿ ಪೊಟೆನ್ಷಿಯಲ್ ವಿಲ್ ಡಿಕ್ರೀಸ್ ಲಾರ್ಜ್ ಅಮೌಂಟ್. ಓಕೆನಾ, ಕೆಪಾಸಿಟನ್ಸ್ ವಿಲ್ ಬಿ ಇನ್ಕ್ರೀಸ್ ಕನ್ಸಿಡರಬಲಿ, ಅಂದರೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ, ವೆನ್ ಡಿ ಈಸ್ ಅರ್ತ್ ಟು ಅರ್ತ್. ಓಕೆನಾ, ಅರ್ಥಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲೇನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ರಿಮೂವ್ ಆಗುತ್ತೆ, ಫೈನಲಿ ನೆಗೆಟಿವ್ ಚಾರ್ಜಸ್ ಉಳಿಯುತ್ತೆ. ನೆಗೆಟಿವ್ ಚಾರ್ಜಸ್, ಯಾಕೆ ಪಾಸಿಟಿವ್ ಚಾರ್ಜಸ್ ರಿಮೂವ್ ಆಯಿತು, ಇದು ಕಾನ್ಸೆಪ್ಟ್ ಅಲ್ವಾ. ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ, ಅದು ತಾನೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಈ ಎಲೆಕ್ಟ್ರಾನ್ಸ್ ಫ್ಲೋ ಆದಾಗ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿ ಉಳಿಯೋದು ಇಲ್ಲಿ ಎಲೆಕ್ಟ್ರಾನ್ಸ್ ಅಷ್ಟೇ. ಅಂದರೆ ಅರ್ಥಿಂದ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ, ರಿಪಲ್ ಆಗೋದ್ರಿಂದ ಆ ಪಾಸಿಟಿವ್ ಎಫೆಕ್ಟ್ ಮಾತ್ರ ಕ್ಯಾನ್ಸಲ್ ಮಾಡುತ್ತೆ. ಓಕೆನಾ, ಎಲೆಕ್ಟ್ರಾನ್ಸ್ ಬರೋದಿಲ್ಲ. ನಾವು the capacitance depends on the geometry of the conductor. ಅಂದರೆ ಯಾವ ಶೇಪಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆ್ಯಂಡ್ ನೇಚರ್ ಆಫ್ ದ ಮೀಡಿಯಮ್, ಮಧ್ಯದಲ್ಲಿ ಯಾವ ಮೀಡಿಯಮ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಕೆಪಾಸಿಟರ್ ಇಸ್ ಎ ಡಿವೈಸ್ ವಿಚ್ ಕ್ಯಾನ್ ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆನಾ, ಸೊ ಈ ಥರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ ಯಾವುದು, ಕೆಪಾಸಿಟರ್. ನಾವು ವಾಟ್ ಆರ್ ದ ಟೈಪ್ಸ್ ಆಫ್ ಕೆಪಾಸಿಟರ್? ದೇರ್ ಆರ್ 3 ಟೈಪ್ಸ್ ಆಫ್ ಕೆಪಾಸಿಟರ್. ನಾವು ಶೇಪ್ ಮೇಲೆ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಶೇಪ್ ಆಫ್ ದಿ ಪ್ಲೇಟ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಯಾವುದ್ಯಾವುದು ಶೇಪ್ ಅಂತ ತೊಗೊಂಡ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸ್ಪೆರಿಕಲ್ ಕೆಪಾಸಿಟರ್, ಸಿಲಿಂಡ್ರಿಕಲ್ ಕೆಪಾಸಿಟರ್. ಫಸ್ಟ್ ಒನ್ ನಾವು ಕನ್ಸಿಡರ್ ಮಾಡೋದು ಸ್ಪೆರಿಕಲ್ ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಶೆಲ್ಸ್ ವಿಚ್ ಇಸ್ ಆಫ್ ರೇಡಿಯಸ್ ಸ್ಮಾಲ್ a and small b. So inner radius is having radius a
ಅಥವಾ ಇನ್ನರ್ ಸ್ಪಿಯರ್ ಹ್ಯಾವಿಂಗ್ ರೇಡಿಯಸ್ ಎ, ಇನ್ನರ್ and outer sphere having radius b. Inner sphere is positively charged and outer sphere is negatively charged. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. Now by the definition of Gauss law ಅಥವಾ ಗಾಸ್ ಥಿಯರಮ್ ಪ್ರಕಾರ ಏನಾಗುತ್ತೆ, ಇಫ್ ಈ ಡ್ರಾ ಎ ಗಾಸಿಯನ್ between two plates, then q integration E vector dot ds vector is equal to q by epsilon naught. ನೆನಪೇನಾ? ಸೊ ದೆನ್ q is equal to ಏನಾಗುತ್ತೆ, epsilon naught E a. ds ಬದಲು ಏನು ತೊಗೊಳ್ತೀವಿ, ಟೋಟಲ್ ಸರ್ಫೇಸು a ಅಂತ ತೊಗೊಳ್ತೀವಿ. then that is equal to epsilon naught E into 4 pi r square, area of the spherical shell. Then E is equal to 1 by 4 pi epsilon naught q by r square. Now according to the definition, potential difference V is equal to integration initial to final E vector dot ds vector. So then that is equal to q by 4 pi epsilon naught, E ಅಂದರೆ q by 4 pi epsilon naught integral r is equal to a to r is equal to b 1 by r square dr. ಅಂದರೆ ಆರ್ ತಾನೇ ವೇರಿ ಆಗ್ತಾ ಹೋಗೋದು. ಸೊ ದೆನ್ ಇದನ್ನು ಇಂಟಿಗ್ರೇಟ್ ಮಾಡಿದರೆ ಮೈನಸ್ 1 ಬೈ ಆರ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಆರ್ ಟು ದಿ ಪವರ್ ಮೈನಸ್ 2 ಈಸ್ ಆರ್ ಟು ದಿ ಪವರ್ ಮೈನಸ್ 2 ಪ್ಲಸ್ 1 ಬೈ ಮೈನಸ್ 2 ಪ್ಲಸ್ 1, ಅಂದರೆ ಆರ್ ಟು ದಿ ಪವರ್ ಮೈನಸ್ 1 ಬೈ ಮೈನಸ್ 1. ದೆನ್ ಮೈನಸ್ 1 ಬೈ ಆರ್ ಅಂತ ಬರಿಬೋದು. ಸೊ ಮೈನಸ್ 1 ಬೈ ಆರ್ ಅಂತ ಬರ್ಕೊಳ್ತೀನಿ. ದೆನ್ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ಅಪ್ಲೈ ಮಾಡಿಕೊಂಡಾಗ ಅಪ್ಪರ್ ಲಿಮಿಟ್ ಈಸ್ ಬಿ, ಲೋಯರ್ ಲಿಮಿಟ್ ಈಸ್ ಎ. ಆರ್ ಜಾಗದಲ್ಲಿ ಬಿ ಮತ್ತು ಎ ತೊಗೋಬೇಕು. ಫಸ್ಟು ಅಪ್ಪರ್ ಲಿಮಿಟ್ ಮೈನಸ್ 1 ಬೈ ಬಿ ಪ್ಲಸ್ 1 ಬೈ ಎ ಆಗುತ್ತೆ. ದೆನ್ 1 ಬೈ ಎ ಪ್ಲಸ್ 1 ಬೈ ಎ ಮೈನಸ್ 1 ಬೈ ಬಿ ಆಗುತ್ತೆ. ದೆನ್ ವಿ ಈಸ್ ಈಕ್ವಲ್ ಟು ಕ್ಯೂ ಬೈ 4 ಪೈ ಎಪ್ಸಲಾನ್ ನಾಟ್ ಕ್ಯೂ ಬೈ 4 ಪೈ ಎಪ್ಸಲಾನ್ ನಾಟ್ ಬಿ ಮೈನಸ್ ಎ ಬೈ ಎ ಬಿ, ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ 1 ಬೈ ಎ ಮೈನಸ್ 1 ಬೈ ಬಿನ. ದೆನ್ ಸಿ ಈಸ್ ಈಕ್ವಲ್ ಟು, ನಮಗೆ ಗೊತ್ತಿದೆ ಪೊಟೆನ್ಷಿಯಲ್. ಫಸ್ಟು ನೀವು ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಪೊಟೆನ್ಷಿಯಲ್, ಆ ಎಲೆಕ್ಟ್ರಿಕ್ ಫೀಲ್ಡ್ನ ಯೂಸ್ ಮಾಡ್ಕೊಂಡು ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಬೇಕು. ಆ ಪೊಟೆನ್ಷಿಯಲ್ ಯೂಸ್ ಮಾಡಿಕೊಂಡು ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕು. ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ದೆನ್ this equation becomes 4 pi epsilon naught ab by b minus a. This is the formula for spherical capacitor. So ಅದೇ ಥರ ಅನದರ್ ಕೆಪಾಸಿಟರ್ ಟೈಪ್ ನಾವು ಕನ್ಸಿಡರ್ ಮಾಡೋದಾದರೆ ದಟ್ ಈಸ್ ಸಿಲಿಂಡ್ರಿಕಲ್ ಕೆಪಾಸಿಟರ್, ಅಂದರೆ ಸಿಲಿಂಡ್ರಿಕಲ್ ಇನ್ ಶೇಪ್. ದೆನ್ ಅಲ್ಲೂ ಅಷ್ಟೇ ಗಾಸ್ ಥಿಯರಮ್ ಅಪ್ಲೈ ಮಾಡಿಕೊಂಡಾಗ ಕ್ಯೂ ಇಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಇ ಎ ಆಗುತ್ತೆ. ದೆನ್ ಎಪ್ಸಲಾನ್ ನಾಟ್ ಇ, ಏರಿಯಾ ಆಫ್ ದ ಸಿಲಿಂಡರ್ ಕ್ಯಾನ್ ಬಿ ಟೇಕನ್ ಆಸ್ 2 pi r l. ಏರಿಯಾ ಆಫ್ ದ ಸಿಲಿಂಡರು 2 pi r l. ನೆಕ್ಸ್ಟು ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡೋದಾದರೆ ಇಂಟಿಗ್ರೇಷನ್ ಫ್ರಮ್ ಇನಿಷಿಯಲ್ ಟು ಫೈನಲ್ ಇ ಡಿ ಎಸ್ ದಟ್ ಈಸ್ ಈಕ್ವಲ್ ಟು ಕ್ಯೂ ಬೈ 2 pi ಎಪ್ಸಲಾನ್ ನಾಟ್, ಕ್ಯೂ ಬೈ 2 pi ಎಪ್ಸಲಾನ್ ನಾಟ್ ಎಲ್, ಅಂದರೆ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಇ ಈಸ್ ಈಕ್ವಲ್ ಟು ಕ್ಯೂ ಬೈ 2 pi ಎಪ್ಸಲಾನ್ ನಾಟ್ ಎಲ್ ಇಂಟು ಇಂಟಿಗ್ರೇಷನ್ ಆರ್ ಇಸ್ ಈಕ್ವಲ್ ಟು ಎ ಟು ಆರ್ ಇಸ್ ಈಕ್ವಲ್ ಟು ಬಿ 1 ಬೈ ಆರ್ ಡಿ ಆರ್. 1 by r, integration 1 by r can be taken as log r. Integration of 1 by r is log r. So that's why ln ಅಂತಲೂ ಹೇಳ್ಬೋದು. ln r ಅಂತ ತೊಗೊಳ್ತೀವಿ. ಸೊ r ಬದಲು ಏನು ತೊಗೋಬೇಕೀಗ, ಬಿ ಫಸ್ಟ್ ತೊಗೋಬೇಕು ಅಪ್ಪರ್ ಲಿಮಿಟ್. ಸೊ ln b ಮೈನಸ್ ln a. ln b ಮೈನಸ್ ln a can be taken as ln b by a. ಸೊ ln b by a ಅಂತ ಬರ್ಕೋಬೋದು. ದೆನ್ ದಟ್ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ಬಿ ಅಪ್ಲೈ ಮಾಡ್ಕೊಂಡಾಗ 2 pi ಎಪ್ಸಲಾನ್ ನಾಟ್ ಎಲ್ ಬೈ ln b by a. ಈ ಲ್ಯಾನ್ನ ರಿಮೂವ್ ಮಾಡೋದಾದರೆ 2.303 ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಂದರೆ ಇದನ್ನು ಈ ಥರನೂ ಬರಿಬೋದು, 2 pi ಎಪ್ಸಲಾನ್ ನಾಟ್ ಎಲ್ ಬೈ 2.303 ಇಂಟು ಲಾಗ್ ಬಿ ಬೈ ಎ ಅಂತಲೂ ಬರಿಬೋದು. ಇಲ್ಲಿ ನಿಮಗೆ ನಿಮ್ಮ ಸಿಲೆಬಸ್ಸಿಗಿರೋದು ಓನ್ಲಿ ಸ್ಪೆರಿಕಲ್ ಮತ್ತು ಓನ್ಲಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಕ್ಸ್ಪ್ರೆಷನ್ಸು. ಇಲ್ಲಿ ಸಿಲಿಂಡ್ರಿಕಲ್ ಕೆಪಾಸಿಟರು ಮತ್ತು ಸ್ಪೆರಿಕಲ್ ಕೆಪಾಸಿಟರು ನಿಮಗೆ ನೀಟ್ JEE ಫಾರ್ಮುಲಾಸ್ ಬೇಕಾಗುತ್ತೆ. ಸೊ ಫಾರ್ಮುಲಾ ನೆನಪಿದ್ರೆ ಸಾಕಾಗುತ್ತೆ. ಏನಿದೆ ಫಾರ್ ಸ್ಪೆರಿಕಲ್ ಕೆಪಾಸಿಟರ್, ದ ಫಾರ್ಮುಲಾ ವಿಲ್ ಬಿ ಸಿ ಈಸ್ ಈಕ್ವಲ್ ಟು 4 pi ಎಪ್ಸಲಾನ್ ನಾಟ್ ಎ ಬಿ ಬೈ ಬಿ ಮೈನಸ್ ಎ. ಅದೇ ಥರ ಫಾರ್ ಸಿಲಿಂಡ್ರಿಕಲ್ ಕೆಪಾಸಿಟರ್ ಸಿ ಈಸ್ ಈಕ್ವಲ್ ಟು 2 pi ಎಪ್ಸಲಾನ್ ನಾಟ್ ಎಲ್ ಬೈ
ln B by A or 2 pi epsilon naught L by 2.303 log B by A. So these two are the formulas. Next we discuss about parallel plate capacitor in next class. Thank you.